ಇವತ್ತು ವಿಶೇಷವಾಗಿ ಗುರುಪೂರ್ಣಿಮೆಯನ್ನು ಪ್ರತಿ ವರ್ಷವೂ ಸಹ ನಾವು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಆ ಗುರುಪೂರ್ಣಿಮೆಯಂದು ಬೆಳಗ್ಗೆನೇ ಸ್ವಾಮಿಗೆ ಕ್ಷೀರಾಭಿಷೇಕ ಇರುತ್ತೆ. ಕ್ಷೀರಾಭಿಷೇಕ ಆದಮೇಲೆ ಇಲ್ಲಿ ರುದ್ರಾಭಿಷೇಕ ಇರುತ್ತೆ. ರುದ್ರಾಭಿಷೇಕ ಆದಮೇಲೆ ಪೂಜೆಯನ್ನು ಮಾಡಿ ಮೂರನೇ ಆದ್ದರಿಂದ ಸತ್ಯನಾರಾಯಣ ಪೂಜೆನೂ ಆಗುತ್ತೆ. ಸತ್ಯನಾರಾಯಣ ಪೂಜೆ ಆಗಿ ಭಕ್ತರಿಗೆ ದರ್ಶನ ಇರುತ್ತೆ. ಈ ದರ್ಶನದ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಸತ್ಯನಾರಾಯಣ ಪ್ರಸಾದವನ್ನು ವಿತರಣೆ ಆಗುತ್ತೆ. ಹಾಗೆಯೇ ಮತ್ತು ನಾವು ಪ್ರಸಾದವನ್ನು ಸಹ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ಬಂದು ಭಕ್ತಾದಿಗಳಿಗೆ ಸ್ವಾಮಿ ಒಳ್ಳೇದು ಮಾಡಲಿ. ಇವತ್ತು ಗುರುಪೂರ್ಣಿಮೆ. ಗುರು ಅಂತೇಳಿದರೆ ಹೂ ಅಂದರೆ ಕತ್ತಲು, ಗುರು ಅಂದರೆ ಬೆಳಕು. ಕತ್ತಲೆಯಿಂದ ಬೆಳಕಿನಲ್ಲಿ ಕರ್ಕೊಂಬರ್ತಕ್ಕಂತಹವನು ಗುರುವು. ಆ ಗುರುವನ್ನು ನಾವು ಸ್ಮರಿಸಿದರೆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಹೋಗಿ ಜ್ಞಾನದ ಬೆಳಕು ಅಂತಕ್ಕಂತಹ ಮೂಡಲಿ ಎಲ್ಲರಲ್ಲೂ ಅಂತಕ್ಕಂತಹ ಒಂದು ಸದುದ್ದೇಶವನ್ನು ಇಟ್ಕೊಂಡ್ಬಿಟ್ಟು ಸಾಮಾಜಿಕವಾಗಿ ಎಲ್ಲರಿಗೂ ಸಹ ಒಳಿತಾಗಲಿ, ಸಮಾಜದಲ್ಲಿ ಸರ್ವ ಜನ ಸುಖಿನೋ ಭವಂತು ಅನ್ನೋ ಹಾಗೆ ಎಲ್ಲರಿಗೂ ಸಹ ಒಳಿತಾಗಲಿ ಅನ್ನೋ ಸದುದ್ದೇಶದಿಂದ ಎಲ್ಲ ರೀತಿಯ ಸೇವೆಗಳನ್ನು ಇಲ್ಲಿ ಸಾಮಾಜಿಕವಾಗಿ ಸಾರ್ವಜನಿಕರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂತಹ ಸದುದ್ದೇಶವನ್ನು ಕುರಿತು ಇದು ದೇವಸ್ಥಾನವನ್ನು ನಾವು ನಡೆಸ್ತಾ ಇದ್ದೀವಿ. ಅದು ಒಳ್ಳೆಯದಾಗಲಿ ಎಲ್ಲರಿಗೂ ಸಹ ಅಂತ ಹೇಳ್ತಾ, ಇವತ್ತು ಗುರುಪೂರ್ಣಿಮೆ ಅಂತ ಒಂದು ಒಕ್ಕಟ್ಟಿನಲ್ಲೂ ಸಹ ವಿಶೇಷವಾಗಿ ಇದೇ ರೀತಿಯಲ್ಲಿ ವಿಶೇಷವಾದಂತಹ ಪೂಜೆ ಮತ್ತು ಕಾರ್ಯಕ್ರಮಗಳನ್ನು ಜರುಗ್ತಾ ಹೋಗಿದ್ದು ಸಹ ಇಲ್ಲಿ ಸಹ ಬೆಳಗ್ಗೆಯಿಂದಲೇ ಬೆಳಗಡೆ ದೇವಸ್ಥಾನ ಅಂತಿದೆ. ಬೆಳಗಡೆ ದೇವಸ್ಥಾನದಲ್ಲಿ ಬೆಳಗ್ಗೆ 5 ಗಂಟೆಗೆ ಓಂಕಾರ, ಆನಂತರ ಜ್ಯೋತಿರ್ಧ್ಯಾನ, ಸುಪ್ರಭಾತ, ನಗರ ಸಂಕೀರ್ತನೆ ಇತ್ತು. ಆನಂತರ ಈಗ 11 ಗಂಟೆಯಿಂದ 11 ಕಾಲದಿಂದ 12 ಕಾಲವರೆಗೂ ಅಲ್ಲಿ ಸಾಯಿ ಸಹಸ್ರನಾಮ ಅಂತಿದೆ, ಸಾಯಿ ಪಾದಕ ಅಷ್ಟೋತ್ತರ ಮತ್ತು ಸಾಯಿ ಅಷ್ಟೋತ್ತರ ಇತ್ತು, ಮಂಗಳಾರತಿ ಆಗಿದೆ. ಮತ್ತು ಸಂಜೆನೂ ಸಹ ಅಲ್ಲಿ ಈಗ 6:30ಯಿಂದ 7 ಗಂಟೆ 20 ನಿಮಿಷದವರೆಗೆ ಭಜನೆ ಇದೆ. ಆನಂತರ ಚಿಂತನ, ಮಂಗಳಾರತಿ, ನಂತರ ಪ್ರಸಾದ ವಿತರಣೆ ಇದೆ. ಕೆಳಗಡೆ ಸತ್ಯಸಾಯಿ ಮಂದಿರದಲ್ಲೂ ಮತ್ತು ಇಲ್ಲಿ ಸಿಡಿ ಮಂದಿರದಲ್ಲೂ ಸಹ ಎಲ್ಲರಿಗೂ ಸಹ ಲೋಕ ಕಲ್ಯಾಣಾರ್ಥವಾಗಿ ಸೇವೆ, ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೀವಿ. ನಡೀತಾ ಇದೆ. ಇನ್ನೂ ಸಹ ನಡೆಸ್ತಕ್ಕಂತಹ ಒಂದು ಶಕ್ತಿಯನ್ನು ಭಗವಂತ ನಮ್ಮೆಲ್ಲರಿಗೂ ಸಹ ದಯಪಾಲಿಸಲಿ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಸಾಯಿ.